ಇವತ್ತು ನಾವಿರುವಂಥದ್ದು ಮಲ್ಲೇಶ್ವರಮಿನ ಸಂಪೆ ರಸ್ತೆಯ ಹೂವಿನ ಮಾರುಕಟ್ಟೆಯಲ್ಲಿ ನಾವು ಇವತ್ತಿದ್ದೇವೆ. ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಜನಗಳು ಸೇರಿದ್ದಾರೆ, ಎಷ್ಟು ಜನಗಳು ತುಂಬಿದ್ದಾರೆ ಅಂತ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ, ಯಾವುದೇ ಹಬ್ಬ ಕೂಡ ಹೂವು ಇಲ್ಲದೆ ಯಾವ ಹಬ್ಬ ಕೂಡ ನಡೆಯಲ್ಲ. ಅದರಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬ ಹೂವಿನ ಸಂತೆ ತರ ಎಲ್ಲರೂ ಮನೆಯಲ್ಲೂ ಕೂಡ ರಾರಾಜಿಸಿರುತ್ತೆ. ಮೇಡಮ್ ನಮಸ್ಕಾರ. ಹೇಳಿ ಅಣ್ಣ. ನಿಮ್ಮ ಹೆಸರು? ಮಧುಶ್ರೀ. ಹೆಂಗ್ ನಡೀತಿದೆ ವ್ಯಾಪಾರ ಎಲ್ಲ? ಯಾವ ತರ ನಡೀತಿದೆ? ಬರ್ತಾ ಇದಾರಲ್ಲ ಜನ ಎಲ್ಲ, ಇನ್ಮೇಲೆ ವ್ಯಾಪಾರ ಸ್ಟಾರ್ಟ್. ಏನ್ ಈ ಸತಿ ವ್ಯಾಪಾರಕ್ಕೆ ಏನೋ ಸೈಡ್ ಗಿಟ್ ಏನೋ ತಗೊಂತೀರಾ? ಏನಕ್ಕಪ್ಪ ವ್ಯಾಪಾರ ಹೂವಿನ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೂಗಳು ಅಂದ್ರೆ ಹೂ ಮಾರಾಟ ಮಾಡೋರಿಗೆ ಹಬ್ಬ ಇದ್ದಂಗೆ, ಅದಕ್ಕೋಸ್ಕರ ಕೇಳ್ತಾ ಇರೋದು. ಅದೆಲ್ಲ ಏನಿಲ್ಲಪ್ಪ, ಚಿನ್ನ ಮಾರೋರ್ಗೆ ಹೇಳು ತಗೊಂತಾರೆ ದಿನ. ಹಬ್ಬಕ್ಕೊಂದೊಂದು ಸೈಟು ನಾವೆಲ್ಲಿ ತಗೊಳೋದಪ್ಪ? ಇಲ್ಲ. ಅಂದ್ರೆ ಜನ ಎಲ್ಲ ಬರ್ತಿದಾರೆ ಎಲ್ಲ ನಿಮ್ ವ್ಯಾಪಾರ ಎಲ್ಲ? ಬರ್ತಾ ಇದಾರೆ. ಮತ್ತೆ ಇದು GBA ಅವರು ಇದೊಂದು ಇನಿಷಿಯೇಟಿವ್ ಮಾಡಿದ್ರು ಫುಟ್ಪಾತ್ ಅನ್ನೋದು. ಸೊ ಅದು ನಿಮ್ಗೆ ಏನಾದ್ರು ನಿಮ್ ತನಕ ಬಂದು ನೋಟಿಸ್ ಕೊಡುವಂತದ್ದು ಆತರ ಏನಾದ್ರು ಆಗಿದ್ಯಾ? ಇಲ್ಲ, ಫಸ್ಟ್ ಕೊಟ್ಟಿದ್ರು ನೋಟಿಸು. ಆಮೇಲೆ ನಾವು ಏನೋ ಜಾಗ ಇಲ್ಲ, ದುಡಿಯೋಕೇನೋ ಜಾಗ ಇಲ್ಲ ಅಂತ ಹೇಳೋದಕ್ಕೆ ಇವಾಗ ಬಿಟ್ಟಿದ್ದಾರೆ. ಸೊ ಈಗ ಅವ್ರ ಕಡೆ ತಕರಾರು ಆತರ ಏನೂ ಇಲ್ಲ ನಿಮ್ಗೆ? ಒಳಗಡೆನೆ ಇಟ್ಕೊಬೇಕು, ಆಚೆ ಎಲ್ಲ ಬಿಡೋರು. ಫುಟ್ಪಾತ್ ತೊಂದರೆ ಕೊಡಬೇಡಿ ಅಂತ ಹೇಳಿದಾರೆ. ನಾವು ಅವ್ರು ಹೇಳ್ದಂಗೆ ನಾವು ನಡ್ಕೊಂತ ಇದೀವಿ. ಸೊ ನೀವು ಮುಂದಿನ ಆಲೋಚನೆ ಏನಂತ ಇದೆ? ಮುಂದೆ ಏನಪ್ಪ, ಅವ್ರ ಸರ್ಕಾರ ಗೌರ್ಮೆಂಟ್ ಹೆಂಗ್ ನಡೀತೆ ನಾವು ಹಂಗೆ ನಡಲೇಬೇಕು. ಅವರು ನಮ್ಮ ಒಳ್ಳೇದಕ್ಕೆ ಮಾಡೋದಲ್ಲ. ಪಬ್ಲಿಕಲ್ಲಿ ಯಾರಿಗಾನ ಒಬ್ರಿಗೇನೋ ತೊಂದರೆ ಆಯಿತು ಅಂದರೆ ಅದು ನಮಗೇನಾದರೂ ಒಂದು ಆಯಿತು, ಏನು ಮಾಡ್ತೀರಾ? ಅವ್ರು ಹೇಳೋದು ಒಳ್ಳೇದು, ನಾವು ಆದಷ್ಟು ಹಿಂದೆ ಇಟ್ಕೊಂಡೆ ಮಾಡ್ತೀವಿ. ಸೊ ಈಗ ಗೌರ್ಮೆಂಟ್ ಅವ್ರು ನಿಮ್ಗೆ ಏನೇ ಹೇಳಿದ್ರು ಅದನ್ನ ನೀವು ಅಂದ್ರೆ ಫಾಲೋ ಮಾಡ್ತೀರಾ? ರೂಲ್ಸ್ಗಳು ಅವ್ರು ಏನೇ ಕೊಟ್ಟರು ಮಾಡಲೇಬೇಕು. ನಮ್ಮ ಸೇಫ್ಟಿ ಅಲ್ವಾ, ಮಾಡಲೇಬೇಕು. ಇವಾಗ ನಮ್ಮ ಜೊತೆ ಇದ್ದಾರೆ ರೀಲ್ಸ್ ಮಂಜುಳಾ ಅವರು. ಅವರ ಈ ವ್ಯಾಪಾರ ಯಾವ ತರ ನಡೀತಿದೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ. ಹೇಳಪ್ಪ. ಹೆಂಗ್ ನಡೀತಿದೆ ವ್ಯಾಪಾರ ಎಲ್ಲ? ಪರವಾಗಿಲ್ಲಪ್ಪ, ನಡೀತಾ ಇದೆ. ಮಾಮೂಲಿ ಏನು ನಡಿಬೇಕೋ ಅದು ನಡೀತಾ ಇದೆ. ಅಂದ್ರೆ ಎಲ್ಲ ಈ ಸತಿ ಫುಲ್ ವ್ಯಾಪಾರ ಜೋರಾಗಿ ಸೈಡ್ ಗೀಟ್ ಏನೋ ತಗೊಂತೀರಾ? ಏನು 60 ಲಕ್ಷ ಸೈಟ್ ಗೀಟ್ ಎಲ್ಲ ಏನು ಬೇಡ, ನೆಮ್ಮದಿಯಾಗಿದ್ರೆ ಸಾಕು. ಸೈಟು ಚಿನ್ನ ಬೆಳ್ಳಿ ಎಲ್ಲ ಯಾರು ಕೇಳಲ್ಲ. ಯಾವತ್ತು ಬಡವರೆಲ್ಲ ನೆಮ್ಮದಿ ಕೇಳ್ತಾರೆ. ಸಾವುಕಾರ ದುಡ್ಡಿರೋರೆಲ್ಲ ಆಸ್ತಿ ಜಮೀನು ಕೇಳ್ತಾರೆ. ನಾವು ಹೂವು ಮಾರೋರ್ಗೆಲ್ಲ ನೆಮ್ಮದಿ ಇದ್ರೆ ಸಾಕು, ಅದೇ ನಮ್ಗೆ ಜಾಸ್ತಿ. ಇನ್ನು ಇವತ್ತಿಗಿಂತ ನಾಳೆ ನಿಮ್ಗಿನ್ನ ಅಂದ್ರೆ ಜನಗಳು ತುಂಬಾ ಸೇರೋದು ನಾಳೆಯಿಂದ. ಯಾವ ವರ್ಷನೂ ನಮಗ್ ಮೋಸ ಮಾಡಲ್ಲ. ನಮ್ಗೆ ಯಾವತ್ತ ಅಮ್ಮ ಇದ್ ಮಾಡಿಲ್ಲಪ್ಪ. ಅಂದ್ರೆ ಇದೊಂದು ಕೊನೆಯ ಪ್ರಶ್ನೆ GBA ಅವ್ರದ್ದು ಕೇಳೋಣ ಅಂತ. ಅಂದ್ರೆ ನಿಮ್ದು GBA ಅವ್ರು ಏನೋ ನೋಟಿಸ್ ಅನ್ನೋದು ಕೊಟ್ಟು ಏನಾದ್ರು ಮಾಡಿದ್ ಹೇಳಿದಾರ ನಿಮ್ಗೆ? ಅಪ್ಪ ಕೊಟ್ಟಿದ್ದಾರೆ, ಮಾರ್ಕೆಟ್ ಕಟ್ತಾ ಇದಾರಪ್ಪ. ಅದ್ ಕಟ್ಟಾದ್ಮೇಲೆ ನಾವು ಹೋಗ್ತೀವಪ್ಪ. ಅದೇ ನಾವು ಹಿಂದೆ ಇರುವಂತ ಮಾರ್ಕೆಟ್ ನಿಮ್ಗೆ ಇವಾಗೆಲ್ಲ ಕಟ್ತಾ ಇದಾರೆ, ಆಗೋಗುತ್ತೆ. ಆಮೇಲೆ ನಾವು ಹೊಟ್ಟೋಗ್ತೀವಿ. ಸೊ ಅಲ್ಲಿ ಆಗೋ ತನಕ ಮಾತ್ರ ನೀವು ಇಲ್ಲಿ ಇರ್ತೀರಾ? ಹಬ್ಬ ಅಂತ ಸುಮ್ಮನೆ ಮುಂದೆ ಇಟ್ಕೊಂಡಿದೀವಿ. ಸೊ ಶುಕ್ರವಾರದಿಂದ ಎಲ್ಲ ಒಳಗಡೆ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ. ನಾವಿವಾಗ ಇರೋದು KR ಮಾರ್ಕೆಟ್. ನೀವು ನೋಡ್ಬೋದು ಎಷ್ಟು ಜನ ತುಂಬಿದ್ದಾರೆ ಅಂತ. ಯಾವ್ಯಾವ ಊರಿಂದ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ನಾವು ನೋಡ್ಬೋದು ಎಲ್ಲ ಸ್ಟಾಲಲ್ಲೂ ಜನ ತುಂಬಿದ್ದಾರೆ, ಪ್ರತಿಯೊಂದು ಕಡೆನೂ ಕೂಡ ಜನ ಇದ್ದಾರೆ. ಬನ್ನಿ ಇಲ್ಲಿರುವಂಥ ಜನನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸೈಯದ್ ಕಲೀಂ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಹೂವಿನ ವ್ಯಾಪಾರ ಮಾಡ್ತಿರೋದು? ಈ ಸ್ಟಾಲಲ್ಲಿ ಎಷ್ಟು ವರ್ಷದಿಂದ ನೀವಿದ್ದೀರಾ? 50 ವರ್ಷ ಆಯಿತು.
50 ವರ್ಷದಿಂದ ನೀವು ಇಲ್ಲೇ ಸ್ಟಾಲ್ ಅಲ್ಲಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂತು, ಏನ್ ಅನ್ಸುತ್ತೆ? ಎಷ್ಟು ಜನ ಬರ್ತಿದ್ದಾರೆ, ಜನ ಎಲ್ಲ ಹೆಂಗೆ ಚೆನ್ನಾಗಿ ಬರ್ತಾ ಇದ್ದಾರೆ ಜನ, ವರ್ಷಕ್ಕೊಂದ್ಕಿತ ಒಳ್ಳೆ ಚೆನ್ನಾಗಿ ಬರ್ತಾರೆ. ಎಷ್ಟು ಜನ ನೀವು ಅನ್ಕೊಂಡಷ್ಟು ಜನ ಬರ್ತಿದ್ದಾರೆ, ಇಲ್ಲ ಕಮ್ಮಿ ಆಗ್ತಿದ್ದಾರೆ, ಇಲ್ಲ ಪ್ರತಿ ವರ್ಷ ಹೆಚ್ಚಾಗ್ತಿದ್ದಾರೆ? ಜಾಸ್ತಿನೇ ಬರ್ತಾ ಇದ್ದಾರೆ, ಪ್ರತಿ ವರ್ಷ ಹೆಚ್ಚಾಗಿ ಬರ್ತಿದೆ. ಹೆಚ್ಚಾಗಿ ಬರ್ತಾ ಇದ್ದಾರೆ. ನೀವು ಏನೇನು ವ್ಯಾಪಾರ ಮಾಡ್ತೀರಾ? ಎಲ್ಲ ಹೋಲ್ಸೇಲು ಆರ್ಡ್ರು. ನೀವು ಎಲ್ಲಿಂದ ಹೂ ತರೋದು? ನೀವು ಎಲ್ಲಿಂದ ಹೂ ತಂದು ಇಲ್ಲಿ ಮಾಡೋದು? ಇಲ್ಲ, ನಮಗೆ ಇಲ್ಲೇ ಹೂವು ಬರ್ತಿದೆ. ಅಂದ್ರೆ ನೀವು ಇಲ್ಲೇ ಬರುವಂತ ಹೂವನ ನೀವು ತಗೊಂಡು ನೀವು ರೆಡಿ ಮಾಡುವಂತ ಡಿಸೈನ್ ರೆಡಿ ಮಾಡ್ತೀವಿ. ದೇವಸ್ಥಾನಕ್ಕೆ ಇವೆಲ್ಲ ಹೂವು ಅಲಂಕಾರ ಎಲ್ಲ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಹಂಗೆ ಬಾ. ನಮಸ್ಕಾರ ಅಣ್ಣ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಹೂ ಸ್ಟಾಲ್ ಇಟ್ಕೊಂಡಿದ್ದೀರಿ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 30 ವರ್ಷದಿಂದ ಮಾಡ್ತಾ ಇದೀವಿ. ನಿಮ್ಗೆ ಹೂ ಎಲ್ಲಿಂದ ಸಿಗೋದು? ನೀವು ಎಲ್ಲಿಂದ ಹೂ ತರ್ತೀರಾ? ತೋಟದಿಂದ ಬರ್ತದೆ. ಎಲ್ಲಿಂದ? ರೈತರು ತೋಟದಿಂದ ತಗೊಂಡ್ ಬರ್ತಾರೆ. ತೋಟದಿಂದ ನೀವು ತಗೊಂಬಂದ್ ಮಾಡುವಂತದ್ದು. ವರಮಹಾಲಕ್ಷ್ಮಿ ಹಬ್ಬ ಬಂತು, ಎಲ್ಲ ಹಬ್ಬಕ್ಕೂ ಹಿಂಗೇನೆ. ಅದೇ ವರಮಹಾಲಕ್ಷ್ಮಿ ಹಬ್ಬ ಬಂತು. ಒಳಗಡೆ ತಗೊಂಡ್ ಬರೋದು, ರೈತರು ಬಂದ ತೋಟದಿಂದ ತಗೊಂಡ್ ಬರ್ತಾರೆ. ನಾವು ಒಳಗಡೆ ಹೋಗಿ ತಗೊಂಡ್ ಬರ್ತೀವಿ ಅಷ್ಟೇ. ಹೆಂಗೆ ಜನ? ಎಷ್ಟು ಜನ ಬರ್ತೀರಿ? ನಿಮ್ಗೆ ಜನ ನೀವು ಅನ್ಕೊಂಡಷ್ಟು ಜನ ಬರ್ತೀರಾ, ಇಲ್ಲ ಹೆಚ್ಚಾಗ್ತಿದಾರಾ? ಈ ವರ್ಷ ಸ್ವಲ್ಪ ಕಮ್ಮಿ ಆಗಂತದೆ. ಯಾಕೆ ಆ ತರ ಕಮ್ಮಿ ಆಗಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ನೆನ್ನೆ ಮೊನ್ನೆಲ್ಲ ಬಂದ್ರು. ನೆನ್ನೆ ಮೊನ್ನೆ ಸೋಮವಾರದಿಂದ ಬರ್ತಾನೆ ಇದ್ದಾರೆ. ಇವಾಗ ತಿರ್ಗಾ ನಾಳೆ ಹೆವಿ ಆಗ್ತಾರೆ. ಅಂದ್ರೆ ನೀವೇನು ಹೂವು ತಂದು ಮಾಡುವಂತದ್ದು? ನೀವು ಏನೇನು ತರ ಹೂವುಗಳಿಂದ ಮಾಡ್ತೀರಾ? ನಾವು ತೋಮಲ್ ಹಾಕ್ತಾ ಇದೀವಿ. ಸೇವಂತಿಗೆ, ರೋಸು ಎಲ್ಲ ಮಿಕ್ಸ್ ಮಾಡಿ ತೋಮಲ್ ಹಾಕ್ತಾ ಇದೀವಿ. ನೋಡ್ಬೋದು ಅಂದ್ರೆ ಎಷ್ಟು ಚೆನ್ನಾಗಿ ಆರ ತರ ಮಾಡಿದೀರಾ ಅಂತ. ಇನ್ನು ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇದ್ರಲ್ಲ? 30 ವರ್ಷ ಎಕ್ಸ್ಪೀರಿಯನ್ಸ್. ಸೊ 30 ವರ್ಷದಿಂದನೂ ಮಾಡ್ಕೊಂಡ್ ಬರ್ತಾ ಇರೋಂಥದ್ದು. 45 ವಯಸ್ಸು. ಓಕೆ, ಥ್ಯಾಂಕ್ ಯು. ಇವಾಗ ನಮ್ಮ ಜೊತೆ KR ಮಾರ್ಕೆಟ್ಗೆ ವ್ಯಾಪಾರ ಮಾಡಲು ಬಂದಿರುವಂತಹ ವ್ಯಕ್ತಿಗಳಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರಮ್ಮ. ನಮಸ್ತೆ ಸರ್. ನಿಮ್ಮ ಹೆಸರು? ಲಲಿತಾಬಾಯಿ. ನೀವು ಎಲ್ಲಿಂದ ಬಂದಿರೋದು? ನಮ್ದು ತುಮಕೂರು, ನಾವು ಇಲ್ಲೇ ಇರೋದು. ಹಂಗಾಗಿ ಹೂವು ತಗೊಳಕ್ ಬಂದಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಸಿಕ್ಕಾಪಟ್ಟೆ ರೇಟ್ ಇದೆ. ಎಲ್ಲ 2,000 3,000 ಒಂದು ಹಾರ. 2,000 ರೂಪಾಯಿ ಏನೋ ಮೊಗ್ಗೆ ಹೇಳ್ತಾವ್ರೆ. ಏನೇ ಆದ್ರೂ ಹಬ್ಬ ಮಾಡಲೇಬೇಕಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ಅಂಗಡಿಗಳೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ. ಬಡವ್ರ ಮೇಲೆ ಎಲ್ಲ ತುಂಬ ಹೊಡೆತ ಬಿದ್ದಿದೆ. ಒಳ್ಳೆ ಹಬ್ಬ ಸೀಸನಲ್ಲಿ ಅವ್ರನ್ನೆಲ್ಲ ಎತ್ತಂಗಡಿ ಮಾಡಿಸಿದ್ದಾರೆ. ಹಂಗಾಗಿ ಪಾಪ ಅವ್ರಿಗೂ ಕಷ್ಟ ಇದೆ, ಬಡವ್ರಿಗೆಲ್ಲ. ಹಂಗಾಗಿ ಏನು ಮಾಡ್ದಿರ ಇರೋಕ್ಕೂ ಆಗಲ್ಲ. ಅಂದ್ರೆ ನೀವು ತುಮಕೂರಿಂದ ಇಲ್ಲಿ KR ಮಾರ್ಕೆಟ್ಗೆ ಅಂತಾನೆ ಬಂದಿರೋಂಥದ್ದು? ಬಂದಿದ್ದೀವಿ, KR ಮಾರ್ಕೆಟ್ಗೆ ಅಂತಾನೆ ಬಂದಿದ್ದೀವಿ. ಅಲ್ಲಿ ಮಲ್ಲಿಗೆ ಮೊಗ್ಗು ಚೆನ್ನಾಗಿ ಫ್ರೆಶ್ ಆಗಿ ಸಿಗಲ್ಲ ಅಂತ ನಾನು ಇಲ್ಲಿಂದ ತಗೊಂಡೋಗೋಣ ಅಂತ ಬಂದಿದ್ದೀನಿ. ನೀವು ಎಷ್ಟು ವರ್ಷದಿಂದ KR ಮಾರ್ಕೆಟ್ಗೆ ಬರ್ತಾ ಇದ್ದೀರಾ? ಸರ್ ನಾ 20 ವರ್ಷದಿಂದನೂ ಮಾಡ. ಸೊ ಅವಾಗಿಂದನೂ ಬರ್ತಾ ಇದ್ದೀರಾ ನೀವು KR? ಅಂದ್ರೆ ಅಲ್ಲಿಂದ ಬರ್ತಿಲ್ಲ, ಇಲ್ಲಿ ಬೆಂಗಳೂರಲ್ಲಿ 18 ವರ್ಷ ಇದ್ವಿ. ಈಗ ಅಲ್ಲಿ ಇರೋದ್ರಿಂದ ಬರ್ತಾ ಇದೀವಿ ಸರ್. ಅಂದ್ರೆ ನಿಮ್ಗೆ ಹೂವುಗಳೆಲ್ಲ ನೋಡಿ ಖುಷಿ ಆಯ್ತಾ? ಅಂದ್ರೆ ತಗೊಂಡ್ರಾ? ಇನ್ನ ಇಲ್ಲ ಸರ್, ತಗೋಬೇಕು. ಎಷ್ಟೇ ಆಗ್ಲಿ ತಗೊಳ್ಳೇಬೇಕಲ್ವಾ. ಅವ್ರಿಗೆ ಹಬ್ಬದಲ್ಲಿ ಹೂವು ಮಾರಾಟಗಾರರಿಗೆಲ್ಲ ಈ ಹಬ್ಬದಲ್ಲೇ ಸ್ವಲ್ಪ ಅವ್ರಿಗೂ ಡಿಮ್ಯಾಂಡ್ ಇರುತ್ತೆ. ಪಾಪ ಅವ್ರಿಗೂ ರೇಟ್ ಇರುತ್ತೆ. ಅವ್ರೇನು ಜಾಸ್ತಿ ಏನು ಆಸೆ ಇಟ್ಕೊಂಡು ಏನು ಮಾರಲ್ಲ. ರೇಟ್ ಹೆಂಗಿರುತ್ತೋ ಹಂಗೆ ಅವರು ಮಾರ್ತಾರೆ. ಪಾಪ ತಗೊಳ್ಳೇಬೇಕಾಗುತ್ತೆ.
ಕೆಳಗಡೆ ಬೀಳಕ ಆಗಲ್ಲ ಆತರ ಜನ ಇದಾರೆ ತುಳುಕ್ತಾ ಇದಾರೆ 3 ದಿವಸ ಮುಂಚೆನೆ 5 ದಿವಸದಿಂದನೂ ಇದೇ ರೀತಿನೇ ಏನು ಮಾಡಕ್ಕಾಗಲ್ಲ ಆಗಲ್ಲ ಮುದುಕರು ಬಂದು ಅವ್ರು ಎಲ್ಲ ಬಿದ್ದಾಗ ಮಕ್ಕಳು ಬಂದ್ರೆ ಏನ್ ಕತೆ ಮಕ್ಕಳು ಅಡ್ರೆಸ್ ಕೈಗೆ ಸಿಗಲ್ಲ ಜನ ಹೆಂಗ್ ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಜಾಸ್ತಿ ತುಂಬಾ ಜನ ಅವ್ರೆ ಒಳಗಡೆ ಹೋದ್ರೆ ಈಚೆ ಬರಕ್ಕೆ ಆಗಲ್ಲ ಮನೆಯಲ್ಲೇನೆ ವ್ಯಾಪಾರ ಮಾಡಕ್ಕೆ ಆಗಲ್ಲ ಒಳಗಡೆ ಒಬ್ರು ಅಲ್ಲಿ ಜಗಳ ಮಾಡ್ಕೊಂಡು ಹೊರಗಡೆ full fighting. ಒಬ್ರನ್ನೊಬ್ರು ಹೊಡ್ಯಕ್ಕೆ ಹೋಗ್ತಾ ಇದ್ದಾರೆ. ಹೌದು. ಏನ್ ಮಾಡಿದ್ದೇವೆ ಅಂತ ಗೊತ್ತಿಲ್ಲ. ಹೆಂಗಸರು ಸ್ವಲ್ಪ ಹುಷಾರಾಗಬೇಕು ಯಾಕಂದ್ರೆ ಸರಿ ಮುಚ್ಕೊಂಡು ಒಡೆಯ ವಸ್ತುಗಳು ಕಿವಿಗಳಾಗ ಕತ್ತಾನಿರ್ತೈತೆ ಬರೋರ್ ಬುದ್ಧಿ ಇಲ್ಲ ರೀ 10 ರೂಪಾಯಿ ಜಾಸ್ತಿ ಆಗ್ಬೋದು ಅಲ್ಲೇ ತಗೋಬೇಕು ಇಲ್ಲೇನ್ ಬದ್ನೇಕಾಯಿ ಉಳಿಸೋದು ಇಲ್ಲಿ ಏನ್ ಉಳಿಸ್ತಾರ್ರಿ ಇಲ್ಲಿ ಆಟೋ ಚಾರ್ಜ್ ಆಗೋದಿಲ್ವಾ ಟೈಮ್ ವೇಸ್ಟ್ ಆಗೋದಿಲ್ವಾ ಮತ್ತೆ ಆದ್ರೆ ಇವಾಗ ಬೀದಿ ವ್ಯಾಪಾರ ಎಲ್ಲ ತೆಗ್ದು ಬಿಟ್ಟಿದಾರಲ್ಲ ಸೊ ಜನ ಇಲ್ಲೇ ಬರ್ಬೇಕು ಏನು ಆಪ್ಷನ್ ಎಲ್ಲೂ ತೆಗ್ದಿಲ್ಲ 10 ನಿಮಿಷ ಪೊಲೀಸ್ ಅವ್ರು ಬಂದಾಗ ಅವ್ರು ಕಮಿಷನ್ ಇಸ್ಕೊತಾರೆ ಲಂಚ ಇಸ್ಕೊತಾರೆ ಬಿಡ್ತಾರೆ 10 ನಿಮಿಷ ಎತ್ತುತ್ತಾರೆ ಅಷ್ಟೇ ಮಾಡ್ತಾರಲ್ಲ ಅವ್ರು ಬರ್ತಾರ ಅಷ್ಟೇನೆ ಅಲ್ಲೊಂದು ಕಳ್ಕೊಂಡ ಮಾತ್ರ ಬಡ್ಕೊಳ್ಳೋದಲ್ಲ ಅದು ಮುಂಚೆನೆ ಬುದ್ಧಿ ಇರ್ಬೇಕು ತುಂಬಾ ಎಲ್ಲ ಜಾಸ್ತಿ ಆಗಿದೆ. ಏನ್ ತಗೊಳ್ಳೋದು ಏನ್ ಹಬ್ಬ ಮಾಡೋದು? ಅಂದ್ರೆ ನೀವ್ ಎಲ್ಲಿಂದ ಬಂದಿರೋದು ನಾವು ಇಲ್ಲೇ ಬೆಂಗಳೂರೇ. ಬೆಂಗಳೂರಿನಿಂದ ಅಂದ್ರೆ ನೀವು ಬೇರೆ ಎಲ್ಲೂ ವ್ಯಾಪಾರ ಅಂದ್ರೆ ಎಲ್ಲೂ ತಗೊಳ್ದೆ ಇಲ್ಲೇ ಬಂದಿರೋಂತ ಕಾರಣ ಇಲ್ಲೇ ಕಾರಣ ಅಂದ್ರೆ ಕಡಿಮೆ ಬೆಲೆ ಇರುತ್ತೆ ಅಂತ ಬಂದಿದ್ದೀವಿ. ಆದ್ರೆ ನಿಮಗೆ ಕಡಿಮೆ ಸಿಕ್ಕಿಲ್ಲ ಅದರಿಂದ ಬಂದಿದ್ದೀವಿ. ಸೇಮ್ ರೇಟ್ ಇದೆ ಅಂತ ಸೇಮ್ ರೇಟ್ ಇದೆ ಎಲ್ಲ. ಕನಕಾಂಬರ ಬಂದು 400 ರೂಪಾಯಿ 100 ಗ್ರಾಮ್. ಏನ್ ತಗೊಳ್ಳೋದು? ಇನ್ನ ತಗೊಂಬೇಕಿನ್ನ ನೀವೇನು ತಗೊಂಡಿಲ್ಲ ಹೋಯ್ತಾ ಇದೀವಿ ಏನು ತಗೊಂಡಿಲ್ಲ. ಜನ ಹೆಂಗಿದೆ ಎಷ್ಟು ಜನ ಇದ್ದಾರೆ ತುಂಬಾ ಇದೆ ಸರ್. ಆಗ್ತಾನೆ ಇಲ್ಲ. ತುಂಬಾ ಎಲ್ಲ ಬೆವ್ತ್ ಹೋಗಿದೆ ಅಂದ್ರೆ ಏನು ತಗೊಂಡಿಲ್ಲ. ನೀವು ಎಷ್ಟು ಬೆವತಿ ಎಷ್ಟು ಕಷ್ಟಪಟ್ಟಿದ್ದೀರಾ ಆದ್ರೂ ಕೂಡ ನೀವೇನು ತಗೊಂಡಿಲ್ಲ ಇನ್ನ ಏನು ತಗೊಂಡಿಲ್ಲ ನೋಡಿ. ಅದೇ ಎಷ್ಟು ಕಷ್ಟಪಟ್ಟು ಎಷ್ಟೆಲ್ಲ ಬೆವತಿ ಎಲ್ಲ ಆಗಿದ್ದೀರಾ ಏನ್ ಮಾಡೋದ್ ನಾವು ನಾಳೆ ಇನ್ನೂ ತುಂಬಾ ಜನ ಇರುತ್ತೆ ಸರ್. ಆದ್ರಿಂದ ಆಗ್ತಾ ಇಲ್ಲ ಹಬ್ಬ ಮಾಡಕ್ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಸರ್. ವರಮಹಾಲಕ್ಷ್ಮಿ ಹಬ್ಬ ಮಾಡ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಆಪ್ಷನ್ ಇಲ್ಲ. ಇದೊಂದೇ ಹಬ್ಬ ಗ್ರ್ಯಾಂಡ್ ಹಬ್ಬ ಹಂಗಾಗಿ ಬಂದಿದ್ದೀವಿ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಇಲ್ಲ ಮತ್ತೆ ಹಬ್ಬದ ಬಗ್ಗೆ ಹೇಗೆ ಅನಿಸ್ತಿದೆ ಅಕ್ಕ ಮಾರ್ಕೆಟ್ ಬಂದು ಹಬ್ಬದ ಬಗ್ಗೆ ಏನ್ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ. ಅಂದ್ರೆ ಜನಗಳು ರಶ್ ತುಂಬಾ. ಮಳೆ ಇಲ್ಲ ಬೆಳೆ ಇಲ್ಲ ಏನ್ ಮಾಡಕ್ಕಾಗುತ್ತೆ ಹೇಳಿ. ರೇಟ್ ಜಾಸ್ತಿ ಆಗುತ್ತೆ ಅದಕ್ಕೇನೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಮಾಡ್ಬೇಕು. ರೈಟ್ ಜಾಸ್ತಿ ಆದ್ರೂ ಮಾಡ್ಬೇಕು ಕಮ್ಮಿ ಆದ್ರೂ ಮಾಡ್ಲೇಬೇಕು. ಮಾಡ್ಲೇಬೇಕಾ ಹೌದು.